ಇಷ್ಟೇ ಆಗಿರೋದು. ನಮಗಿದು ಒಂದು ಟೈಮ್ಗೂ ಸಾಲಲ್ಲ. ಸಾಕು. ನಮ್ಗೆ 2 kg 3 kg ನಮ್ಮ ಮನೆಗೆ 3 kg ಬೇಕು. ಸಾಲಲ್ಲ ಇಷ್ಟು ನಮಗೆ. ಬರೋ ಟೈಮ್ ಆಯಿತು. 3:30 4 ಗಂಟೆಗೆ ಬರ್ತಾನೆ. ಅಂತ ಸಾರು ಮಾಡಿಬಿಟ್ರೆ ಚಿಂತೆ ಇರೋಲ್ಲ. ಟೊಮೊಟೊ ನೋಡೋಕೆ ಮೇಲ್ಗಡೆ ಚೆನ್ನಾಗೇ ಇರ್ತವೆ, ಒಳಗಡೆ ಎಲ್ಲ ಹುಳ ನೋಡ್ಬಿಟ್ಟು ಹಾಕ್ಬೇಕು. ಸಾಕೆರಡು. ಇದರಲ್ಲೇ ಹೋಗ್ಬಿಟ್ಟಿನಿ. ಮತ್ತೆ ಬಾಣಲೆ ತೊಳೆಯೋಕ್ಕಾಗಲ್ಲ. ಕಲರ್ ಲೈಟ್ ಹಾಕಿದ್ದಕ್ಕೆ ಏನು ರಂಗ ಕಾಣಿಸುತ್ತೆ. ಇನ್ನೊಂದು ಚಪಾತಿ ಹಾಕ್ಲಾ? ಮುದ್ದೆ ಬೇಡವಾ ಹಂಗಾರೆ ನಿನಗೆ? ಅಪ್ಪ ಬಂದು ಮುದ್ದೆ ಮಾಡ್ತೀನಿ. ಅನ್ನಕ್ಕೆ ಇಡಬೇಕು ಅಕ್ಕಿ ತೊಳೆದು. ರೈಸ್ ಊಟ ಮಾಡಬೇಕು. ಇದ್ಕಿದ್ ಬೇಡ ಸಾರು ಮಾಡಿದ್ನಲ್ಲ. ಅರ್ಧ ಹಾಕೊಂಡು ಅರ್ಧ ಇಡು. ನೀನು ಬರ್ತಿದ್ಯಾ? ಬಟ್ಟೆ ಬಡಿಗೆ ಹಾಕಿದ್ದೆ, ಹಾಕಿದ್ದೆ. ಏನು ಹಾಕ್ತೀನಿ
ಮಣ್ಣು ವಾಸನೆ ಅಲ್ವಾ? ಸ್ಮೆಲ್ ಗಮ್ಮತ್. ನವಿಲೋಡಲ್ಲಿ ಕಾಣ್ತಿಲ್ಲ ಅಲ್ಲ ನಿಮಗೆ? ಅಲ್ಲ ಐತೆ. ವಿಡಿಯೋದಲ್ಲಿ ಕಾಣಿಸಲ್ಲ. ಮಾಡ್ತಿದ್ದೀನಿ ಇನ್ನು. ಸಾರು ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಓದ್ಕೊ ನೀನು. ನಾಳೆ ರಜಾ? ನಾಳೆ ರಜಾ. ರಜಾ ನೀವು ಓದ್ಕೊಳೋದಿಲ್ಲ ಏನಿಲ್ಲ, ಸುಮ್ಮನೆ ರಜೆ ಕೊಡ್ತಾರೆ ಕಣ ವಿಕ್ಕೆ. ಅದು ಸಾಕು. ಹಾಲು ಹಾಕಿದಕ್ಕೆ ನೋಡು. ನವಿಲು ನಾವಾಗ್ಲೇ ನೋಡಿದ್ವಿ. ಇದನ್ನ ಹಾಕೋತಿಯಲ್ಲ, ಹಾಕೊಂಡು ಹಂಗೆ ನೀಟಾಗಿ ಇಟ್ಬಿಡು, ತಗ್ಲಾಕು. ಬುದ್ಧಿವಂತ ಚಳಿಗಾಲದಲ್ಲಿ ಬಿಟ್ಟ ಇವಾಗ ಹಾಕೋತಾವ. ನಾನು ಏನೋ ಕರುಪುಲಾವ್ ಥರ ಆಗುತ್ತೆ ಎಲ್ಲರೂ ಹೋಗಕ್ಕೆ ಅಂತ ಅನ್ಕೊಂಡ್ರೆ ಪರವಾಗಿಲ್ಲ. ವೈಟ್ ಆಗವೆ. ಬರೀ ವೈಟ್ ಬಟ್ಟೆ ಹಾಕಿದ. ಹಾಲು ಹಾಕಿದ್ದೆ, ಹಾಲದಲ್ಲಿ ನೆನೆಸ್ಬಿಟ್ಟು ಹಾಕಿದ್ದೆ. ಪರವಾಗಿಲ್ಲ, ಹೋಗವೆ. ವೈಟ್ ಕಾಯಿ ಎಷ್ಟು ಗಲೀಜಾಗಿತ್ತು. ಕೈಯಲ್ಲಿ ಹೋಗೋದ್ರ ಬದ್ರು ಇದನ್ನೇ ಮಾಡ್ಬೋದು. ಮನೆ ಕಟ್ತಾರೇನೋ, ಅದಕ್ಕೆ ಸೈಡ್ ಕ್ಲೀನ್ ಮಾಡಿಸ್ತಾ ಇರ್ತಾರೆ. ಇದೆಲ್ಲ ಅಲ್ಲಿ JCB. ಆಮೇಲೆ ನಮ್ಮನ್ನೇನೋ ವಿಡಿಯೋ ಮಾಡ್ತಾರಂತ ಅಂದ್ಕೊಂಡು ವಿಡಿಯೋ ಓಲಿ ನಮ್ಮನ್ನೇನೋ ವಿಡಿಯೋ ಮಾಡ್ತಾರೆ ಅಂತ ಅನ್ಕೋತಾರೆ. ನೀನ್ ಅನ್ಕೊಳಲ್ವಾ? ಹಂಗಾರೆ ನಿನ್ನ ವಿಡಿಯೋ ಮಾಡ್ತಿದ್ದೀನಿ. ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂತ ಅವ್ರಿಗೇನು ಗೊತ್ತು, ನಾನೇನೋ ಹೇಳುತ್ತಿದ್ದೀನಿ ಅಂತ. ನೀನು ಅವ್ರನ್ನ ವಿಡಿಯೋ ಮಾಡ್ತಿದ್ಯಾ. ಪರವಾಗಿಲ್ಲ, ಬೆಳ್ಳಗಾಗ ನೋಡು ಹೆಂಗ್ ಸುಟ್ ಹಾಕ್ಬಿಟ್ರು ಅಲ್ಲೆಲ್ಲ. ಸೌದೆಗಳು ಸೌದೆಗಳು ಕಾಡಿದಂಗೆ ಇತ್ತಲ್ಲಮ್ಮ. ಮನೆ ಕಟ್ಟೋಕ ಫುಲ್ ಕಾಡ್ ಥರ ಇತ್ತು. ಹಂಗೆ ಇರ್ಬೇಕಿತ್ತು. ಹಂಗೆ ಇರಕ್ ಬಿಡಲ್ಲಪ್ಪ ನಾವು. ಜನಗಳು ನಮ್ಮ ಥರನೇ ಮನೆ ಕಟ್ಟಿಸ್ಕೊಂಡು ಎಲ್ಲರೂ ಯೋಚನೆ ಮಾಡಬೇಕು. ನಮ್ಮನ್ನು ಸೇರಿ ಹೇಳ್ತಿರೋದು. ನವಿಲುಗಳಿಗೆ ಜಾಗ ಇಲ್ದಂಗೆ ಪಾಪ. ಸಾಯಂಕಾಲ ಆಯ್ತು, ಇವಾಗ ಐಸ್ ಕ್ರೀಮ್ ತಿನ್ನೋ ಮೂಡ್ ಬಂದೈತಿ ಇವ್ರಿಗೆ. ನಾನು ತಿಂತಾ ಇದ್ದೀನಿ ಜೊತೆಗೆ. ನಾಳೆ ಎಕ್ಸಾಮ್ ಇದೆ, ತುಂಬಾ ಚೆನ್ನಾಗಿ ಓದ್ಕೋತಾನೆ ಅಲ್ವೇನಾ? ಒಂದು ಆನ್ಲೈನ್ ಸ್ಟಡಿ. ಮ್ಯಾಮ್ ನೋಡಿದ್ರು ಮಕ್ಕ ಹೋಗಿತಾರೆ. ನಾನು ಹೇಳ್ತೀನಿ ಫೋನ್ ಮಾಡಿ. ಪಾಪ ಅಕ್ಕ ಬೆಳಗಿಂದ ಓದಿ ಓದಿ ಸುಸ್ತಾಗಿ ಊಟ ಮಾಡಿ ಅಲ್ಲೇ ನಿಡಿಯೋಗ್ಬಿಟ್ಟಿಲ್ಲ. ಬುಕ್ ಮೇಲೆನೆ
ಅಲ್ವಾ? ಅವಾಗ ತಾನೇ ಇದ್ದೆ ಹೋಯ್ತಾ ಇದ್ದೆ ಕರ್ದು ಗೊತ್ತು ನನ್ಗೆ, ಅದಕ್ಕೆ ಅಲ್ಲಿ ನೋಡೇವ ನಿಂದ. ನಗ್ತಾಳ ಯಾಕೆ? 5 ಗಂಟೆಗೆ 4:15 ಎದ್ದೇಳೋದು, 1 ಗಂಟೆಗೆ ಮಲ್ಕೊಳ್ಳೋದು, ಮತ್ತೆ 1:15 ಎದ್ದೇಳೋದು, ಮತ್ತೆ 12 ಗಂಟೆಗೆ ಮಲ್ಕೊಳ್ಳೋದು, ಮತ್ತೆ ಹೆಂಗೆಂಗೋ ಆಗ್ತೈತ್ ನಿಂದು. 4:15 ಎದ್ದೇಳ್ತಾ ಇರೋದು, 4 ಗಂಟೆ 4:15 ಎದ್ದೇಳ್ತಾ ಇರೋದು ದಿನ. ರಜಾನು ಇಲ್ಲ, ಎಚ್ಚರ ಆಗ್ಬಿಡುತ್ತೆ, ಎತ್ ಕುತ್ಕೋತೀನಿ ದೇವ್ರ ತರ. ಅದಕ್ಕೆ ಬೆಳಗ್ಗೆ ಹೊತ್ತು ಮತ್ತೆ ಬುಕ್ ಮೇಲೆ ಮಲಿಕೊಂಡ್ಬಿಡ್ತೀಯ. ಹೇಯ್ ಎತ್ತಿಡ್ ಫೋನು. ಎಕ್ಸಾಮ್ ಅಲ್ಲಿ ಎಲ್ಲ ಬರ್ದು ಕುತ್ಕೊಂಡಿದ್ದೆ ಏನು ನಿನ್ನೆ ಇದಕ್ಕೆ ಸೈನ್ಸ್ 1 ಅವರ್ ಮುಂಚೆ ಬರ್ದು ಕೂತಿದ್ನಲ್ಲ. ಎಕ್ಸಾಮ್ ಅಲ್ಲ ನಿದ್ದೆ ಹಿಡಿದೈತೆ ಕರೆಕ್ಟ್. ನಾನು ಕುಂತಿರೋದ್ ಮೇಲೆ ಫ್ಯಾನು, ನಂದು ಟೇಬಲ್ ಮೇಲೆ ಫ್ಯಾನು, 3 ಫ್ಯಾನ್ ಐತೆ ಕ್ಲಾಸ್ಗೆ, ದೊಡ್ಡ ಕ್ಲಾಸು. ನಾನ್ ಕರೆಕ್ಟ್ ಮಧ್ಯದ ಫ್ಯಾನು ಜೋರಾಗಿ ನನ್ ಮೇಲೆ ನಿದ್ದೆ ಎಳಿತಿತ್ತು ನಂಗೆ. ಸುಮ್ನೆ ಟೈಮ್ ನೋಡ್ಕೊಂಡು ಕೂತಿದ್ದೆ, ಮಲ್ಕೋಬಾರ್ದು ಎಕ್ಸಾಮ್ ಅನ್ನೋದು. ನೋಡು